ಹಾಯ್ ಹಲೋ ನಮಸ್ಕಾರ ದೇಸಿವೆಜ್ಕಾರ್ನರ್ ಕನ್ನಡದ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾನೊಂದು ಗುಜರಾತಿ ಅಡುಗೆನ ಈ ವಿಡಿಯೋ ರೆಸಿಪಿಲಿ ಹೇಳ್ಕೊಡ್ತಾ ಇದ್ದೀನಿ. ಅದ್ರ ಹೆಸರು ಫಜೀತೋ ಅಂತ. ಇದು ಮಾವಿನ ಹಣ್ಣಿಂದ ಮಾಡೋವಂಥ ಒಂದು ರೆಸಿಪಿ. ಇದು ಯಾವಾಗಲೂ ಮಾವಿನ ಹಣ್ಣಿಂದ ನಾವು ಜ್ಯೂಸು ಅಥವಾ ಸಿಹಿ ಖಾದ್ಯಗಳನ್ನೇ ಮಾಡ್ತಾ ಇರ್ತೀವಿ. ಅದ್ರ ಬದಲಾಗಿ ಈ ಥರ ಒಂದು ಅಡುಗೆ ಮಾಡ್ಕೊಳ್ಳೋದ್ರಿಂದ ನೀವು ಫುಲ್ಕಾ ಚಪಾತಿ ಅಥವಾ ಪೂರಿ ಅನ್ನದ ಜೊತೆ ಕೂಡ ಸವಿಬೋದು. ತುಂಬಾ ರುಚಿಯಾಗಿರುತ್ತೆ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು 3/4 ಕಪ್ಪಷ್ಟು ಮಾವಿನ ಹಣ್ಣು ರಸ ತೊಗೊಂಡಿದ್ದೀನಿ. 2 ಮಾವಿನ ಹಣ್ಣು ಬಳಸಿದ್ದೀನಿ ನಾನು. ಹಾಗೆ 1 ಕಪ್ಪಷ್ಟು ನಾನು ಗಟ್ಟಿ ಮೊಸರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಸ್ವಲ್ಪ ಸಿಹಿ ಮೇಲಿದ್ರೆ ಚೆನ್ನಾಗಿರುತ್ತೆ ಈ ಅಡುಗೆ ಮಾಡೋಕ್ಕೆ. ಹಾಗೆ 2 ಟೀ ಸ್ಪೂನ್ ಅಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಅಥವಾ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಹಾಗೆ 1/4 ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಗುಜರಾತಿ ಅಡುಗೆ ಅಂದರೆ ಸಾಮಾನ್ಯ ಕಡಲೆ ಹಿಟ್ಟು ಮತ್ತು ಬೆಲ್ಲದಿಂದನೇ ಜಾಸ್ತಿ ಇರುತ್ತೆ. ಹಾಗೆ ನಾನಿಲ್ಲಿ 1 ಇಂಚಷ್ಟು ನಾನು ಹಸಿ ಶುಂಠಿನ ಮತ್ತು 2 ಹಸಿ ಮೆಣಸಿನ್ಕಾಯಿನ ಚಿಕ್ಕದಾಗಿ ಹೆಚ್ಕೊಂಡು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಇಲ್ಲಿ ಇಂಗಿನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಬೆಲ್ಲ ಕೂಡ ಬಳಸ್ತಾ ಇದ್ದೀನಿ. ಈ ರೆಸಿಪಿ ಸ್ವಲ್ಪ ಸಿಹಿ ಮೇಲೆ ಇರುತ್ತೆ. ನಿಮಗೆ ಸಿಹಿ ಸ್ವಲ್ಪ ಜಾಸ್ತಿ ಇಷ್ಟ ಇಲ್ಲ ಅಂತಂದರೆ ನೀವು ಹಸಿಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಂಡು ಬೆಲ್ಲನ ಸ್ವಲ್ಪ ಕಮ್ಮಿ ಕೂಡ ಹಾಕ್ಕೊಳ್ಬೋದು. ಹಾಗೆ 1 ಟೀ ಸ್ಪೂನ್ ಅಷ್ಟು ನಾನು ಚಕ್ಕೆ ಮತ್ತು ಲವಂಗನ ಪುಡಿ ಮಾಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಅಷ್ಟು ನಾನು ಅರ್ಶಿನದ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಂಗೆ ನಾನು ವಿಸ್ಕ್ ಮಾಡ್ಕೋತಾ ಇದ್ದೀನಿ. ಈ ಥರ ವಿಸ್ಕರ್ ಅಥವಾ ಕಡಗೋಲಿದ್ರೆ ವಿಸ್ಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೌಟಿಂದನೇ ಚೆನ್ನಾಗಿ ನೀಟಾಗಿ ಗಂಟಿಲ್ದಂಗೆ ವಿಸ್ಕ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ನಾನು 2 ಕಪ್ಪಷ್ಟು ನೀರನ್ನು ಹಾಕಿ ಡೈಲ್ಯೂಟ್ ಮಾಡಿ ಪಕ್ಕಕ್ಕೆ ಇಟ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ನಾವು ಒಗ್ಗರಣೆ ಮಾಡಬೇಕು. ಅದಕ್ಕೆ ನಾನು ಒಂದು ಬಾಣಲಿಗೆ 2 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗೆ 1 ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ಹಳದಿ ಸಾಸಿವೆನ ಬಳಸ್ತಾ ಇದ್ದೀನಿ. ನೀವು ಇದ್ರೆ ತೊಗೊಳ್ಬೋದು, ಇಲ್ಲ ಅಂತಂದರೆ ಕಪ್ಪು ಸಾಸಿವೆನೆ ಕೂಡ ಬಳಸ್ಕೊಳ್ಬೋದು. 1 ಟೀ ಸ್ಪೂನ್ ಅಷ್ಟು ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 12ರಿಂದ 15 ಅಷ್ಟು ನಾನು ಕರ್ಬೇವಿನ ಸೊಪ್ಪು ಹಾಗೆ 2 ಒಣಮೆಣಸಿನ್ಕಾಯಿನ ಹಾಕ್ಕೊಂಡು 1ರಿಂದ 2 ನಿಮಿಷದಷ್ಟು ಹುರ್ಕೊಳ್ತಾ ಇದ್ದೀನಿ. ಹುರಿದಾದ್ಮೇಲೆ ಈಗ ನೋಡಿ ನಾನು ಈಗ ಮಾಡಿಟ್ಕೊಂಡಿರೋಂಥ ಕಡಲೆ ಹಿಟ್ಟು ಮತ್ತು ಮೊಸರಿನ ಮಿಶ್ರಣನ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ನಾವು ಒಂದು 5ರಿಂದ 7 ನಿಮಿಷ ಕುದಿಸಿದ್ರೆ ಸಾಕು. ನಾವು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಇದು ಚೆನ್ನಾಗಿ ಗಟ್ಟಿ ಬರದೇ ಬರುತ್ತೆ. ಬಟ್ ಏನು ಅಂದರೆ ನೀವು ಇದನ್ನು ಗಂಟಿರಬಾರ್ದು ಅಷ್ಟೇ. ಚೆನ್ನಾಗಿ ಇವಾಗ ಕುದ್ದಿದೆ, ನಂದು ರೆಡಿ ಆಗಿದೆ. ಈಗ ಇದಕ್ಕೆ ನಾನು 1 ಟೀ ಸ್ಪೂನ್ ಅಷ್ಟು ತುಪ್ಪಕ್ಕೆ ನಾನು ಒಂದು ಸ್ವಲ್ಪ ಗೋಡಂಬಿ, ಒಂದು 10ರಿಂದ 12 ಗೋಡಂಬಿ ಚೂರುಗಳನ್ನ ಫ್ರೈ ಮಾಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕೋದ್ರಿಂದನೂ ರುಚಿ ತುಂಬ ಚೆನ್ನಾಗಿರುತ್ತೆ. ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಈಗ ಫಜೀತೋ ರೆಡಿ ಆಗಿದೆ ಸರ್ವ್ ಮಾಡೋಕ್ಕೆ. ಈ ವಿಡಿಯೋ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮತ್ತೊಂದು ವಿಡಿಯೋಗಳ ಜೊತೆ ಭೇಟಿ ಆಗ್ತೀನಿ. ನಮಸ್ಕಾರ.